ಅನಾರೋಗ್ಯದಿಂದ ಬಳಲ್ತಾ ಇದ್ದ ಮಾಜಿ ಸಿಎಂ ಎಸ್ಎಂ ಕೃಷ್ಣ ನಿನ್ನೆ ವಿಧಿವಶರಾಗಿದ್ದಾರೆ. ಹುಟ್ಟೂರು ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಸೋಮನಹಳ್ಳಿಯಲ್ಲಿ ಅಂತ್ಯ ಸಂಸ್ಕಾರ ನಡೆಯಲಿದ್ದು, ಬೆಂಗಳೂರಿನಿಂದ ತೆರೆದ ವಾಹನದಲ್ಲಿ ಪಾರ್ಥಿವ ಶರೀರ ಅಂತಿಮ ಯಾತ್ರೆ ಶುರುವಾಗಿದೆ. ಬೆಂಗಳೂರಿನ ಸದಾಶಿವನಗರದಿಂದ ಸೋಮನಹಳ್ಳಿಯವರೆಗೂ ಅಂತಿಮ ಯಾತ್ರೆ ನಡೆಯಲಿದೆ. ರಸ್ತೆಯುದ್ದಕ್ಕೂ ಜನರಿಗೆ ಅಂತಿಮ ದರ್ಶನ ಮಾಡೋದಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ರಸ್ತೆಯುದ್ದಕ್ಕೂ ಎಸ್ಎಂ ಕೃಷ್ಣ ಬ್ಯಾನರ್ಗಳು ರಾರಾಜಿಸುತ್ತಿವೆ. ಇನ್ನು ಹುಟ್ಟೂರು ಸೋಮನಹಳ್ಳಿಯಲ್ಲಿ ನೀರವ ಮೌನ ಆವರಿಸಿದೆ. ಎಸ್ಎಂ ಕೃಷ್ಣ ಸಿಎಂ ಆಗಿದ್ದಾಗ ದೇರೇಬೈಲ್ನಲ್ಲಿ 3.25 ಎಕರೆ ಭೂಮಿ ಮೀಸಲಿಡಲಾಗಿತ್ತು. ಎಸ್ಎಂ ಕೃಷ್ಣ ದೂರದೃಷ್ಟಿತ್ವ ಹೊಂದಿರುವಂತಹ ನಾಯಕರಾಗಿದ್ದು, ಬೆಂಗಳೂರಿಗೆ ಸಮಾನವಾಗಿ ಮಂಗಳೂರನ್ನ ಅಭಿವೃದ್ಧಿಪಡಿಸುವ ಗುರಿ ಹೊಂದಿದ್ರು. ಇದಕ್ಕಾಗಿ ಐಟಿ ಪಾರ್ಕ್ ನಿರ್ಮಾಣಕ್ಕೆ ಜಾಗ ಕಾದಿರಿಸಿದ್ರು. ಇವರು ಸಿಎಂ ಆಗಿದ್ದಾಗಲೇ ಕೊಟ್ಟಾರ ಚೌಕಿಯ ಇನ್ಫೋಸಿಸ್ ಉದ್ಘಾಟನೆಯಾಗಿತ್ತು. ಮಂಗಳೂರಿನ ಪ್ರವಾಸೋದ್ಯಮ ಅಭಿವೃದ್ಧಿಯ ಬಗ್ಗೆ ಕನಸು ಹೊಂದಿದ್ರು. ದೊಡ್ಡ ಮೊತ್ತದ ಅನುದಾನವೂ ಕೂಡ ಇವರ ಸಂದರ್ಭದಲ್ಲಿಯೇ ಮಂಗಳೂರಿಗೆ ದೊರಕಿತ್ತು. ಬಿಗ್ ಬಾಸ್ ಕನ್ನಡ ಸೀಸನ್ 11 ಆರಂಭವಾದ ಸಮಯದಲ್ಲಿ ಉಗ್ರ ಮಂಜು, ಮೋಕ್ಷಿತಾ ಪೈ, ಗೌತಮಿ ಜಾಧವ್ ಸದಾ ಜೊತೆಯಾಗಿ ಇರ್ತಾ ಇದ್ರು. ಆದ್ರೆ ಅದು ಬಹಳ ದಿನ ಉಳಿಲಿಲ್ಲ. ಮಂಜು ಮತ್ತು ಗೌತಮಿ ಸಹವಾಸವೇ ಬೇಡ ಅಂತ ಮೋಕ್ಷಿತಾ ಪೈ ದೂರವಾದ್ರು. ಅದಕ್ಕೆ ಅವರು ನೀಡಿದ ಕಾರಣ ಮಂಜು ದಬ್ಬಾಳಿಕೆ ಮಾಡ್ತಾರೆ, ಮಾನಸಿಕವಾಗಿ ಕುಗ್ಗಿಸ್ತಾರೆ ಎಂಬುದು ಇದೀಗ ಅದು ಗೌತಮಿ ಅನುಭವಕ್ಕೂ ಬಂದಿದೆ. ಅವರು ಕೂಡ ಮಂಜು ಮೇಲೆ ಕೆಲ ಆರೋಪಗಳನ್ನ ಮಾಡಿದ್ದಾರೆ. ಬಂಗಾಳಕೊಲ್ಲಿ ಹಿಂದೂ ಮಹಾಸಾಗರದಲ್ಲಿ ಫೆಂಗಲ್ ಬಳಿಕ ಮತ್ತೊಂದು ಚಂಡಮಾರುತ ಉಂಟಾಗಿದೆ. ಇದರ ಪರಿಣಾಮ ಕರ್ನಾಟಕದಲ್ಲಿ ಡಿಸೆಂಬರ್ 12 ಮತ್ತು 13ರಂದು ಅಲ್ಲಲ್ಲಿ ಭಾರಿ ಮಳೆಯಾಗುವ ನಿರೀಕ್ಷೆ ಇದೆ. 12 ಜಿಲ್ಲೆಗಳಿಗೆ ಹವಾಮಾನ ಇಲಾಖೆ ಯೆಲ್ಲೋ ಅಲರ್ಟ್ ನೀಡಿದೆ. ಕಳೆದ ವಾರ ಫೆಂಗಲ್ ಸೈಕ್ಲೋನ್ ಅಬ್ಬರಕ್ಕೆ ತಮಿಳುನಾಡು, ಕರ್ನಾಟಕದಲ್ಲಿ ಅಪಾರ ಮಳೆಯಾಗಿತ್ತು. ಅದರಿಂದ ಸುಧಾರಿಸಿಕೊಳ್ಳುವ ಬೆನ್ನಲ್ಲೇ ಮತ್ತೆ ಸೈಕ್ಲೋನ್ ಅಪ್ಪಳಿಸಲಿದೆ. ಪ್ರಮುಖವಾಗಿ ದಕ್ಷಿಣ ಕರ್ನಾಟಕ ಹಾಗೂ ಕರಾವಳಿ ಜಿಲ್ಲೆಗಳಲ್ಲಿ 2 ದಿನ ಮಳೆಯಾಗಲಿದೆ.